ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ DBN ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾವೆಲ್ಲ ಸಫಾರಿ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಕಡೆ ಏನೇ ಕರ್ಕೊಂಡು ಹೋಗ್ತಾ ಇರೋದು. ತುಂಬ ಟೈಮ್ ಆಗಿದೆ. ಅವಾಗಿನ ಒಂದು 50 ಸತಿ ಬಂದು ಅವರು ಆಯ್ತಾ ಅಂತ ಹೇಳಿ ನಾನೇ ಲಾಸ್ಟ್ ಹೋಗ್ತಾ ಇರೋದು. ಭೂಮಿಕಾ ಇದ್ದಾಳೆ, ಅವಳೊಬ್ಳು ಬರಬೇಕು. ಅವಳೊಬ್ಳು ಬಂದರೆ ಸುಸ್ತಾಗಿದ್ದೀನಿ ಆ್ಯಕ್ಚುಲಿ. ಅವಳೊಬ್ಳು ಬಂದರೆ ಹೋಗಬೇಕು. ಈಗ ಹೆಂಗೆ ಹೋಗ್ತೀವಿ, ಏನೇನಾಗುತ್ತೆ, ಎಲ್ಲೆಲ್ಲಿ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ, ಜೀಪಲ್ಲಿ ಕರ್ಕೊಂಡು ಹೋಗ್ತಾರಂತೆ. ನೋಡೋಣ ಹೆಂಗಾಗುತ್ತೆ. ಇದೇ ನಾವು ಇದ್ದಿದ್ದು ರೆಸಾರ್ಟ್ ಸೂಪರ್ ಆಗಿತ್ತು. ಈಗ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಕಾಯ್ತಾ ಇದ್ದಾರೆ, ಸೂಪರ್ ಲೇಟ್ ಆಗಿದೆ. ಹತ್ತಣ ಬನ್ನಿ ಗಾಯ್ಸ್. ಓಹ್, ಈ ಥರ ಜೀಪು ಸಫಾರಿ ಅಂದರೆ ಇದ್ರಲ್ಲಿ ಏನೋ ಮಾಡೋದು. ಹೊಸ್ದಾಗಿ ರೆಡಿಯಾಗಿ ಕೂತಿದ್ದಾರೆ. ಇನ್ನೊಂದು ಚೇರ್ ಕೊಡ್ರಿ. ಇದೆ. ನಾನು ಅಲ್ಲಿ ಚಾಯ್ ಹತ್ರ ಹ್ಯಾಪಿ ಬರ್ಡೇ ಚಾಯ್ ನನ್ನ ಆ ಕಡೆ ಬೈಲಿ ಚಾಯ್ ಹ್ಯಾಪಿ ಬರ್ಡೇ ಟು ಯು. ಓ, ಸ್ಟಾರ್ಟ್ ಆಯ್ತಾ? ಅವ್ರು ಹೋದ್ರಲ್ವ ಅಲ್ಲೇ. ಎಲ್ಲ ನಮ್ದೇ ಇದೆ. ಅಪ್ಪ ಎಲ್ಲಿ? ನಮ್ಮಪ್ಪ. ಓ, ಮುಂದೆ ಐತಾ? ಮುಂದೆ ಯಾರ್ಯಾರು ಇದ್ದಾರೆ? ಇಲ್ಲ ಬೀಳಲ್ಲ. ಸರಿ, ಇದಿಡು. ನಾವಿದ್ದಿದ್ದು ರೆಸಾರ್ಟ್. ಇವ್ರು ನೋಡಿ ಅಂದ್ರೆ ಜೀಪ್ ಅಲ್ವಾ, ಏನಾಗಲ್ಲ. ರೆಡಿ, 1 2 3 ಗೋ. ಹ್ಯಾಪಿ ಬರ್ತ್ಡೇ. ಯಾರ್ದು ವಾಯ್ಸ್ ಹೊಡ್ತಲ್ಲ. ಇನ್ನೇ ಚೆನ್ನಾಗಿದೆ ನೋಡು. ಅವ್ರಲ್ಲಿ ಮನೆ ಕಟ್ಟಿದ್ದಾರೆ, ದಿನ ಇದೇ ವ್ಯೂ ನೋಡ್ತಿದ್ದಾರೆ. ಅಲ್ಲಿರಪ್ಪ ಏನ್ ಸರ್ಕಸ್ ಮಾಡ್ತಾರ ನೋಡ್ರು. ಓ, ಅಳ್ತಾವೆ ಮಕ್ಳು. ಇಲ್ಲ ಬಾ, ಮನೆ ಈ ಕಡೆ ಬರವ. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹತ್ತವ್ರೆ. ಸರ್ಕಸ್ ಮಾಡ್ತಾರ, ಬರೀ ಹತ್ತುತ್ತೆ. ಅಯ್ಯೋ ಚಯ, ವಯಸ್ಸಾಯ್ತ ಕಣೆ ನಮಗೆ. ಉಸಿರ ಹೊಡಿತಾಯ ಒಲ್ಲೆ. ಹಾ ಆಯ್ತಲ್ಲ. ಬಾ, ಸಖತ್ತಾಗಿದೆ. 5 ಗಂಟೆಗೆ ಎದ್ದಿದ್ದಕ್ಕೂ ಸಖತ್ತು ಸಾರ್ಥಕ ಆಗ್ತಾ ಇದೆ ಅಲ್ಲ. ಈಗ ನಮ್ಮನ್ನೆಲ್ಲ ಒಂದು ವ್ಯೂ ಪಾಯಿಂಟಿಗೆ ಕರ್ಕೊಂಡ್ಬಂದಿದ್ದಾರೆ. ಒಂದು 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಮೇಲೆ ಸಖತ್ತಾಗಿದೆ ಅಂತೆ. ನಾವಿಲ್ಲೇ ಚೆನ್ನಾಗಿದೆ ಅಂತ ಇಲ್ಲೇ ಸಾಯ್ತಿದ್ವಿ. ಈಗ ಮೇಲೆ ಹೋಗೋಣ. ಮೇಲೋಗಿ ಹೆಂಗಿದೆ, ಏನಾಗಿದೆ, ಚೆನ್ನಾಗಿದೆಯಾ ಇಲ್ವಾ ಎಲ್ಲ ತೋರಿಸ್ತೀನಿ. ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಏನು ಗೊತ್ತಾ, ಫ್ಯಾಮಿಲಿ ಜೊತೆ ಬೆಸ್ಟ್ ಎಕ್ಸ್ಪೀರಿಯನ್ಸು. ಇಲ್ಲಿಗೆ ನಂದು ಫಸ್ಟ್ ಟೈಮ್ ಸಕಲೇಶ್ಪುರದಲ್ಲಿ. ಸಾರ್ಥಕ ಆಗಿದೆ ನಮ್ಮದು. ಹತ್ತಕ್ಕಾಗ್ತಾ ಇಲ್ಲ, ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಹತ್ತುತ್ತಾ ಇದ್ದೀವಿ. ಇನ್ನೂ ಮಸ್ತಾಗಿದೆ ಅಲ್ಲ ಅಪ್ಪ. ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲವ್ರೆ. ನಾವಿದೇ ವ್ಯೂ ಪಾಯಿಂಟಿಗೆ ಬಂದಿದ್ದು. ಸಿಕ್ಕಾಪಡೆ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ನಿಮಗೆ ಒಂದ್ಸತಿ ತೋರಿಸ್ತೀನಿ, ನೋಡ್ಕೊಬಿಡಿ. ಸಖತ್ತಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಈ ಪ್ಲೇಸಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ವಿ. ಎಲ್ಲರೂ ಅಲ್ಲಿ ಹೋಗ್ತಾ ಇದ್ದಾರೆ. ನಾನು ಒಬ್ಬಳೇ ಲಾಸ್ಟಲ್ಲಿರೋದು. ಬರ್ತೀನಿ ಹೋಗಿರಿ. ಎಲ್ಲ ಕರೀತಾ ಇದ್ದಾರೆ ಅಣ್ಣ. ಸಿಕ್ಕಾಪಡೆ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ ಇಲ್ಲಿ. ಫ್ಯಾಮಿಲಿ ಎಲ್ಲ ಟಾಪಿಕ್ ಹೋಗಿಲ್ಲ, ಬಟ್ ಇಲ್ಲೇ ಹತ್ತ ಶಕ್ತಿ ಇಲ್ಲ ನಮಗೆ. ಅದಕ್ಕೆ ಇಷ್ಟ ಆಯ್ತಾ ನಿಂಗೆ? ಓ, ನಮ್ಮಮ್ಮ ಫೋನಲ್ಲಿ ಬಿಸಿ ಆಗೈತೆ. ಇಲ್ಲಿ ಬಂದ್ರೆ ನೆಟ್ವರ್ಕ್ ಸಿಗ್ತಾ ಇತ್ತು ನಮಗೆ. ಸಿಗ್ತಿರ್ಲಿಲ್ಲ. ಹೌದು, ಇವರು ನಮ್ಮ ಜೊತೆ ಬಂದಿದ್ದು ಟೀಮ್ ಸೆಕೆಂಡ್ ಜೀಪಲ್ಲಿ. ಎಲ್ಲರೂ ತುಂಬಾ ಸ್ಟ್ರಗಲ್ ಪಡ್ತವ್ರೆ ಹೋಗ್ಲಿಕ್ಕೆ. ಅದು ಪಾಪು ಇರೋದ್ರಿಂದ ತುಂಬಾ ಕಷ್ಟ ಆಗ್ತೈತೆ ಸ್ವಲ್ಪ. ನೆಕ್ಸ್ಟ್ ಪ್ಲೇಸ್ ಕಡೆ ಎಲ್ಲ ಅಷ್ಟಕ್ಕೆ ಸಕಲೇಶ್ಪುರನೇ. ಊಟಿ ಟೈಪ್ ಐತೆ ಅಂತನಾ? ಚೆನ್ನಾಗಿತ್ತು. ಆದ್ರೆ
ಹುಷಾರಾಗತ್ರಿ. ಏಯ್ ಹುಷಾರ್ ಹುಷಾರ್ ಹುಷಾರ್. ಈ ಪ್ಲೇಸಿಗೆ ಬಾಯ್ ಹೇಳೋಂತ ಸಮಯ ಎಲ್ಲ ಬಾಯ್ ಮಾಡ್ಬಿಟ್ಟು ಓದ್ತಾ ಇದೀವಿ. ಇನ್ನೊಂದು ಪ್ಲೇಸ್ ಇದೆ, ಎರಡಿದೆ. ವಾವ್, ಎರಡು ಸೇಮೆ ಆಯ್ತಲ್ಲ. ರೋಡಲ್ಲ ಮಸ್ತ್ ಮಸ್ತ್ ಇದು. ಅದ ಹಣ್ಣಲ್ಲ ಕಣಮ್ಮ, ಅದ್ ಜಸ್ಟ್ ಹಣ್ಣು. ಹಣ್ಣಾದ್ರೆ ಮಾಡ್ದೆ. ಇಲ್ಲಿ ರೈಲ್ವೆದು ಅವ್ರಿಗೆ ಹೋಗ್ಬೇಕಾರೆ ಏನ್ ವ್ಯೂ ಅಮ್ಮ, ಅದ್ರ ಮಧ್ಯೆ ಎಲ್ಲ ಹೋಗ್ತಾರೆ. ಬಗ್ದವ್ರ ಅಲ್ವಾ ಅಪ್ಪ ಅಲ್ಲಿ ಗುಹೆ ತರ. ಇಲ್ಲಿ ಸಕ್ಕದಾಗಿದೆ ಅಲ್ವಾ. ತೆಗಿತೀನಿ ಇರೋ ಇವ್ನು ಫೋಟೋ 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 ಫೋಟೋ. ಓ ಏಯ್ ಟ್ರೈನ್ ಬರ್ತೈತೆ ಅಲ್ಲಲ್ಲ, ಇಲ್ಲಿ ಇಲ್ಲಿ ಕಾಣಿಸ್ತೈತೆ ಆರಾಮಾಗಿ ಕಾಣಿಸ್ತೈತೆ. ಓ ಇಷ್ಟು ದೂರ ಝೂಮ್ ಹಾಕೈತಲ್ಲೋ. ಬಟ್ ಅದ್ ಮೂವ್ ಆಗ್ತಿರೋದು ಇಲ್ಲಿ ಕಾಣಿಸ್ತಿಲ್ಲ, ಎಲ್ಲೋ ನಿಂತೈತೆ ಅನ್ನೋ ತರ ಕಾಣಿಸ್ತಾ ಇಲ್ವಾ. ಇಲ್ಲಿ ಬರುತ್ತೆ ಈಗ. ಬಿಡ ಬಿಡ ಅದ್ ನೀಟಾಗಿ ಕಾಣಿಸಲಿಲ್ಲ ಅಂದೆ. ಅವಳೇ ತೋರಿಸ್ತಾಳೆ ನೋಡು. ಬಂತು ನೋಡು. ಅಷ್ಟುದ್ದ ಇತ್ತ ಗ್ಯಾಪ್. ಇದೇ ನಿನ್ನ ಬತ್ತೈತಲ್ಲ. ಬಂತು. ಅದು ಈಗ ಇಲ್ಲಿ ಜಾನ್ ಆಯ್ತು, ಇನ್ನು ಅಲ್ಲಿ ಫಿನಿಶೇ ಆಗಿಲ್ಲ. ಮಸ್ತ್ ಮಸ್ತ್. ನಮ್ ಟೂರಿಸ್ಟ್ ಎಲ್ಲಾರು ಇಲ್ಲಿ ಟ್ರೈನ್ ಬಂದಿರೋದಕ್ಕೆ ಫುಲ್ ಖುಷಿಯಾಗಿ ವಿಡಿಯೋ ಮಾಡ್ಕೊತಾವೆ ಅಲ್ವಾ. ಟ್ರೈನ್ ಬಂದಿತ್ತು ಕರೆಕ್ಟ್ ಆಗಿ. ಈಗ ಎಂಡ್ ಆಯ್ತು ನೋಡ್ರ, ಎಂಡ್ ಆಗಿದೆ ಅಲ್ಲಿ. ಹೌದು. ಈ ಪ್ಲೇಸ್ನು ನೀಟಾಗಿ ನೋಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ನಾವೇ ಲಾಸ್ಟು. ಸಕ್ಕತ್ತಾಗಿತ್ತು. ನಾವು ಎಂಜಾಯ್ ಮಾಡೋದು ಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ, ಅದಕ್ಕೊಂದು ಸ್ವಲ್ಪ ಬಯಸ್ಕೊತೀವಿ, ಹಾಗಾಗಿ ಹೋಗ್ತಾ ಇದೀವಿ. ನಮ್ಮ ಬಾವ ಒಂದೇ ಬಂದಿಲ್ಲ ಇನ್ನು. ಮಸ್ತ್ ಆಗೈತೆ. ನೆಕ್ಸ್ಟ್ ವ್ಯೂ ಪಾಯಿಂಟ್ ಇಲ್ಲೇ ಬಂದಿತ್ತು. ಇದು ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ವರ್ತ್ ಅನ್ನಿಸ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವೆದರ್ ಸಕ್ಕತ್ತಾಗಿದೆ. ನೆಕ್ಸ್ಟ್ ವಾಟರ್ ಫಾಲ್ಸಿಗೆ ಹೋಗೋದು. ಅಲ್ಲಿ ಎಂಜಾಯ್ ಮಾಡೋಣ. ಜಾಸ್ತಿ ವಿಡಿಯೋ ಮಾಡಲ್ಲ. ಭೂಮಿ ವಾಟರ್ ಫಾಲ್ಸ್ ನೀರ್ ಫಾಲ್ಸ್ ತರ ಆ ತರ ಇರುತ್ತೆ. ಇಷ್ಟ ಆಯ್ತಾ? ಎಲ್ಲ ಪ್ಲೇಸ್ ಇಷ್ಟ ಆಯ್ತಾ? ಓಕೆ ಓಕೆ. ಹಾ ಮಸ್ತ್ ನೋಡಿ. ಈಗ ಮಳೆಲ್ ನೆಂದಿ ಸಿಕ್ಸೋದ್ ಕೊಟ್ಟಿರ್ತಾರೆ ನೋಡ್ರು. ಸಿಕ್ಸೋದ್ ಇರುತ್ತೆ. ಸೌಂಡ್ ಅಲ್ಲ, ಇದು ಫಾಲ್ಸ್ ಸೌಂಡ್. ರಕ್ತ ಕುಡಿಯುತ್ತಲ್ಲ ಒಂದು ಪ್ರಾಣಿ. ಓ ಹಿಂಗಿಡಿಬೇಕಾ ಬ್ಲಾಗ? ನಾನು ಇಷ್ಟೋ ತನಕ ಹಿಂಗೆ ಹಿಡಿದೇನೋ, ಛಾಯೆ ಕಾಣಿಸೇ ಇಲ್ಲ ಅನ್ಸುತ್ತೆ ಬ್ಲಾಗಲ್ಲೆಲ್ಲ. ಫಾಲ್ಸ್ ಹತ್ರ ಹೋಗೋಣ ಇವಾಗ. ಆಮೇಲೆ ಏನಂತ ಅಂದ್ರೆ ಗೊತ್ತೇ ಆಗಲ್ಲ ಕಣವ, ರಕ್ತ ಕುಡ್ದಾಕಿರುತ್ತೆ, ಆ ಥರ ಇರುತ್ತದು. ಮತ್ತೆ ಏನಂದ್ರೆ ಈಗ ನೆಕ್ಸ್ಟ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಎಂಜಾಯ್ ಮಾಡೋದು. ಬರಬೇಕಾದ್ರೆ ಫುಲ್ ಸಿಕ್ಕಾಪಡೆ ಮಳೆ ಬಂದು ಟಾರ್ಪಲ್ ಹೊಚ್ಕೊಂಡು ಬಂದಿದ್ದೀವಿ. ಏನ ಕಿತ್ತರೆ ಬರುತ್ತೆ, ನೋವಾಗುತ್ತೆ. ಆಮೇಲೆ ಕಿತ್ಮೇಲೆ ನೋವಾಗುತ್ತೆ ಅನ್ಸುತ್ತೆ. ಅಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಕಣವ ನನಗೆ. ಪುಟಾಣಿ ಫಾಲ್ಸ್ ಬಟ್ ಚೆನ್ನಾಗಿದೆ, ನೋಡೋಣ ಇರಿ. ಹೋಗಿ ತೋರಿಸ್ತೀನಿ ಫಾಲ್ಸ್ ತೋರಿಸಿದಂಗೆ ರೆಸಾರ್ಟ್ ಹತ್ರ ಹೋಗ್ತೀನಿ. ನಾಟ್ ಸೋ ಸ್ಯಾಟಿಸ್ಫೈಡ್ ಪ್ಲೇಸ್ ಇಲ್ಲಿ ಹೇಳ್ಬೇಕಂದ್ರೆ ಇಷ್ಟೇ. ಅಲ್ಲೇನು ಹೋಗಿ ಏನು ಆಟ ಆಡೋ ಥರ ಏನಿಲ್ಲ. ಬಟ್ ಓಕೆ ಥರ ಇದೆ. ನಾವು ಮುಗಿಸ್ಕೊಂಡು ಹೋಗ್ತಾ ಇದೀವಿ. 5 ಸೆಕೆಂಡ್ ಇರಲಿಲ್ಲ. ಇಲ್ಲಿ ನಮ್ಮ ಫ್ಯಾಮಿಲಿ ಹೋಗ್ತವ್ರೆ. ಎಲ್ಲ ಎಷ್ಟು ಚೆನ್ನಾಗಿ ಬರ್ತವ್ರೆ, ಬಟ್ ಅದು ಚೆನ್ನಾಗಿಲ್ಲ. ಏನು ಮಾಡೋಣ, ಅಷ್ಟೇನು ಸ್ಯಾಟಿಸ್ಫೈಡ್. ಸ್ವಲ್ಪ ಅಷ್ಟೇ ಸ್ಯಾಟಿಸ್ಫೈಡ್, ನಾಟ್ ಸೋ ಸ್ಯಾಟಿಸ್ಫೈಡ್. ಓಕೆ ಥರ ಇತ್ತು. ಇದೇನು ಅಷ್ಟು ಸಜೆಸ್ಟ್ ಮಾಡೋ ಥರ ಏನಿಲ್ಲ. ಇನ್ನೊಂದಿದೆ, ಹೋಗ್ಬೇಕಾದ್ರೆ ಹೋಗ್ತೀವಿ ಅಂತ ಅನಿಸುತ್ತೆ.
ಆ ಪ್ಲೇಸ್ ಹೋದರೆ ತೋರಿಸ್ತೀನಿ ಬ್ಲಾಗಲ್ಲಿ. ಯಾವಾಗ ಎಷ್ಟು ವರ್ಷ ಆದ್ಮೇಲೆ ಬ್ಲಾಗ್ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಒಟ್ಟು ಬ್ಲಾಗ್ ಬರುತ್ತೆ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅವಾಗ ಮಾಡ್ತೀನಿ. ಇವಾಗ ಎಕ್ಸಾಮು ಎಲ್ಲಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ನೋಡು, ನನ್ನ ಡಿಮೋಟಿವೇಶನ್ ಇವರೇ ಮೇನ್ ಕಾರಣ. ಇವರು ನನ್ನ ಡಿಮೋಟಿವೇಟರ್. ಓಕೆ, ಹೆಂಗೋ ಒಂದು ಬಟ್ ಆರಾಮ್ಸೆ ನಡೀತಾ ಇದೆ ವ್ಲಾಗಿಂಗ್ ಎಲ್ಲ. ವಾರ ಒಂದೊಂದು ಬರ್ತಾ ಇದೆ ಅಂತ ಅನ್ಕೋತೀನಿ. ನಾನು ಜಾಸ್ತಿ ಇಲ್ಲಿ ಪ್ಲೇಸಿಗೆ ಬಂದಾಗೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಯಾಕಂತ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ, ಅದಕ್ಕೆ. ಈಗ ಇಲ್ಲಿ ಕೆರೆ ಹತ್ರ ಹೋಗ್ತಾ ಇದ್ದೀವಿ. ಕೆರೆ ಅಷ್ಟೇನಾ? ಅದ್ರದ್ದೇ ನೀರು ಈ ಕಡೆ ಬಂದಿರೋದ. ನೀರ್ ಹತ್ರ ಹೋಗೋಣ ಇವಾಗ ಒಂದು ಸ್ವಲ್ಪ ಹೊತ್ತು. ಇಲ್ಲೇನಿಲ್ಲ, ಜಸ್ಟ್ ಕೆರೆ ಅಷ್ಟೇ. ನಮ್ಮ ಫ್ಯಾಮಿಲಿ ಎಲ್ಲ ಐತಾ ಎಲ್ಲ ನೋಡಿದ್ರ ಇದೇನು ಅಷ್ಟು ಇಷ್ಟ ಆಗಿಲ್ವಾ? ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತವ್ರೆ, ಮಾಡಲಿ. ಹಾಂ, ಹೋಗೋಣ ಇವಾಗ. ಇವಳು ಬೈತಲ್ಲ ಅವಾಗ ಫೋಟೋ ತಕ್ಕೊಟ್ಟು ಬರೀ ಇದೆ. ಇಲ್ಲಿಂದ ನೆಕ್ಸ್ಟ್ ಇವಾಗ ಹೋಗೋದೆ ರೆಸಾರ್ಟ್ಗೆ. ಇಷ್ಟೇ ಅನಿಸುತ್ತೆ ಪ್ಲೇಸು ನೋಡೋದು. ನಾವೆಲ್ಲ 3 ಪ್ಲೇಸಸ್ ಕವರ್ ಮಾಡಿದ್ದಾರೆ ಅವ್ರು ಹೇಳ್ದಂಗೆ. ಬಟ್ 2 ಏನು ಅಷ್ಟು ಇಷ್ಟ ಆಗಿಲ್ಲ, ಇನ್ನು 1 ಸಖತ್ ಇಷ್ಟ ಆಗಿದೆ ನಮಗೆ. ಉಸಿರೋಡಿರಿ ಎಲ್ಲರೂ. ಅದೇ ಇದೇನೇ ಡಿಸಪಾಯಿಂಟ್ಮೆಂಟ್ ಆಗಿರೋದು. ಅವೆಷ್ಟು ಚೆನ್ನಾಗಿತ್ತಲ್ಲ. ಓಕೆ, ಅದನ್ನು ನೋಡಿಲ್ಲ ನಿನ್ ಹೆಂಡತಿ ಮಗಳು ಸೇವ್ ಮಾಡೋ ತರಿಕ ತೋಡ ಅಲಾಗೆ ಅಲ್ಲೇ ಇದೇ ಕೇಳ್ತಿದ್ದಲ್ಲ ಛಾಯ ಹೆಂಗೆ ಅಂತ. ಇದೇ ನೋಡು, ಅಯ್ಯೋ ನಾ ತಿಗಣೆ ಅಂತ ಹೇಳ್ಕೊಟ್ಟೆ ಇವಳಿಗೆ. ಅದ್ ಜಿಗಣೆ ಸಾಕತಿ ಏನೋ ಹಂಗಾರೆ ನಮ್ಗೂ ಗೊತ್ತಿರುತ್ತೆ. ಬಿಡ್ಸೋದಕ್ಕೇನೋ ಅಷ್ಟೊಂದು ಏನಾಗ್ತಾರಲ್ಲ, ಏನ್ ಬೇಡ ಹಂಗೆ ನಾವು ಕಿತ್ತು ಬಿಸಾಕೋದಷ್ಟೇ. ಕಚ್ತೈತೆ ಅಂತ ಒಂದೇ ಫಿಲ್ಟ್ರು ಅಮ್ಮ ಗಾಯದ ಮೇಲೆ ಮಾತ್ರ ಹಾಕೋದು. ಜಿಗಣೆ ಕೆಟ್ರಾಗ್ತಾ ಇದ್ ಮಾಡುತ್ತೆ. ಅದಾಗ್ತಾರೆ ಕಚ್ಚಿದೆ ತಣ್ಣಗೆ ಕಚ್ಚುತ್ತಾ ನೋಡುತ್ತೆ ಗಾಯ ಆಗಿರೋ ಜಾಗ ಕರೆಕ್ಟ್ ಆಗಿ ಹೋಗೋದು. ಹುಷಾರಾದ್ಲು. ಸಾಕಾಡ್ರಪ್ಪ. ಫಸ್ಟ್ ಟೈಮ್ ನಾವು ಮುಟ್ಟಿದ್ದು. ನಾನ್ ಮುಟ್ಟಲ್ಲಪ್ಪ, ನಿಂಗೆ ಹುಚ್ಚ ಅದನ್ನ ಮುಟ್ಟೋದು. ನೋಡೋದು ಬಿಡ ಧೈರ್ಯ ಐತೆ ನೋಡು. ನೋಡುದಲ್ಲ ಅದು ಚೆನ್ನಾಗಿದೆ. ದೊಡ್ಡದಾಗಿತ್ತು, ಅದ್ರಲ್ಲಿ ಫೋಟೋದಲ್ಲಿ ದೊಡ್ಡದು ಕಾಣಿಸ್ತಿತ್ತು. ಒಂದೊಂದೇ ಚಿಕ್ಕ ಚಿಕ್ಕದು. ಅಲ್ಲ ನಮ್ದಲ್ಲ ಇದು. ಹೇಳ್ತಾರೆ ಅವ್ರು ಆಯ್ ಮಾಡಿದ್ರು ನೋಡ್ದ. ಈಗ ಸೂರ್ಯ ಕೇಳ್ತಿದ್ರಲ್ಲಿ ತಗೊಳ್ರಪ್ಪ, ಸೂರ್ಯ ಬಂತ. ಫೈನಲಿ ರೆಸಾರ್ಟ್ ಹತ್ರ ಬಂದ್ವಿ ನಾವು. ಇನ್ನೇನಿದ್ರು ತಿಂಡಿಗೆ ಹೋಗೋಣ. ನಾವು ಇವಾಗ ತಿಂಡಿ ತಿನ್ನೋಕ್ಕೆ ಗೋಯಿಂಗ್. ಹಿಂಗೆಲ್ಲ ಹೊಟ್ಟೆ ಸುಮಾರು ಹಸಿತೈತೆ. ಆಯ್ತಲ್ಲ ಇಲ್ಲಿರೋಕ್ಕೆ, ಎಲ್ಲ ಹಿಂದ ಬರ್ತಾವ್ರೆ. ನಾವು ನೆಕ್ಸ್ಟ್ ಬ್ಲಾಗ್ ಬರೋದೇ ರೆಸಾರ್ಟ್ ಟೂರ್ ಕೊಡ್ತೀನಿ, ಓಕೆನಾ? ರೆಸಾರ್ಟ್ ಟೂರ್ ಆದಮೇಲೆ ಅಷ್ಟೇ ಅನಿಸುತ್ತೆ. ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಹೋಗೋಣ. ಎಕ್ಸೈಟೆಡ್ ನಾವು ತಿಂಡಿ ತಿನ್ನಕ್ಕೆ. ಯಾರಾದ್ರೂ ಎಕ್ಸೈಟೆಡ್ ಆ ಥರ ಹೊಟ್ಟೆ ಸಿತೈತೆ ಅದಕ್ಕೆ. ನಾನು ಬ್ಲಾಗ್ ನೋಡ್ತಾವ್ರೆ ಟಿವಿಗೆ ಹಾಕೊಂಡು. ಯಾರ್ಯಾರು ಬ್ಲಾಗ್ ನೋಡ್ತಾ ಇರೋದು? ಹಾಂ, ನೋಡೋಣ. ಏನಮ್ಮ? ಹಾಂ, ಟಿವಿಲಿ ಬರ್ತಾಯಿದ್ದೀನಿ ನೋಡಿ. ದೇವಿಕಾ ವ್ಲಾಗಿ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನೋಕ್ಕೆ. ಇಲ್ಲೊಂದು ಸ್ವಲ್ಪ ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡಿಕೊಂಡು ಬಾಚಾಯ ತಿಂಡಿ ತಿನ್ನೋಕೆ ನಾವು ಫಸ್ಟ್ ಹೋಗ್ಬಿಡೋಣ. ಇಲ್ಲಿಂದ ರೆಸಾರ್ಟಿಂದ ರೂಮಿಂದ ಹೋಗ್ತಾ ಇದ್ದೀವಿ. ನಿಂಗೆ ಯಾವ ಆಸೆ? ಮನೇಲಿ ನೋಡ್ದಲ್ಲ ಇಲ್ಲಿ ನೋಡ್ತಾ ಇದೆಯಲ್ಲ, ಯಾಕೆ ನೋಡ್ತಾ? ನನ್ನ ಔಟ್ಫಿಟ್ ಇವತ್ತಿಂದು
ಇದು ಎಕ್ಸ್ಟ್ರಾ ಹಾಕೊಂಡಿದ್ದು ಕೊಟ್ಟಿದ್ರಲ್ಲ ಅದು ಸುಮ್ಮನೆ ಹಂಗೆ ಹಾಕೊಂಡೆ ಚಳಿ ಆಗ್ತೈತೆ ಇಲ್ಲಿ ಜಾಸ್ತಿ, ಅದಕ್ಕೆ ಈ ಥರ ಹಾಕಿದೆ. ಅದು ಬಿಟ್ಟರೆ ಈ ಥರ ನಂದು ಚೈನ್ದು ಸೇಮ್ ಔಟ್ಫಿಟ್. ಇದು ಓಲ್ಡ್ ಪ್ಯಾಂಟ್, ನ್ಯೂ ಟಾಪ್. ಎಷ್ಟು ಟೈಮ್ ಮಾಡಿದ್ರು ಅಂದರೆ ಬಾ. ಈ ಫ್ಲವರ್ ಚೆನ್ನಾಗಿತ್ತಲ್ಲ, ಮಸ್ತ್ ಮಸ್ತ್ ಇದೆ. ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಎಷ್ಟು ಸತಿ ಹೇಳಿದೆ, ಒಂದು 50 ಸತಿ ಹೇಳಿದೆ ಅನ್ಸುತ್ತೆ. ಆ ಕಡೆ ಸ್ವಿಮ್ಮಿಂಗ್ ನಾವು ಬಂದಿದ್ದು ಆ ರೋಡು. ಫುಲ್ ಕಂಪ್ಲೀಟ್ ರೆಸಾರ್ಟ್ ಒಂದು ವೀಡಿಯೋ ಮಾಡ್ತೀನಿ, ಒಂದು ಸ್ವಲ್ಪ ಟೈಮ್ ಬೇಕು. ಈಗ ಸದ್ಯಕ್ಕೆ ನಾವು ತಿಂಡಿ ಕಡೆ ಹೋಗೋಣ, ನೋಡೋಣ ಏನೇನಿದೆ ಏನೇನಿಲ್ಲ ಎಲ್ಲ ನೋಡ್ಕೊಂಡು ಬರೋಣ. ನಾನು ಬಿಟ್ಟೆಲ್ಲ ತಿಂತವ್ರೆ. ನಾನು ಮತ್ತೊಂದು ಸತಿ ಕೈ ತೊಳ್ಕೊಂಡು ಇವಾಗ ನಾನು ತಿಂದ ಮೇಲೆ ವೀಡಿಯೋ ಮಾಡ್ತೀನಿ. ಆಗ್ತಾ ಇಲ್ಲ ವೀಡಿಯೋ ಮಾಡೋಕ್ಕೆ. ಇದಿಷ್ಟೆಲ್ಲ ಇತ್ತು ನಂದು. ಏನೇನು ಹಾಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದು ನನ್ನ ಪ್ಲೇಟ್ ಅಲ್ಲ, ಇದು ನನ್ನ ಪ್ಲೇಟ್. ವಿಡಿಯೋ ಮಾಡ್ತೀವಿ. ಐತೆ ಹಾಕ್ಸ್ಕೊಬ್ರೋಗು. ಸಾಂಬಾರು ಒಂದು ಮಿಸ್ ಆಗೈತೆ. ತಗೊಬಂದಿದ್ದೆ ಭೂಮಿಕಾ. ನಾನು ವಿಡಿಯೋ ಮಾಡ್ಬೇಕು. ಏನೇ ನೀನು ಹಂಗೆಲ್ಲ ಹಾಕ್ಬಾರ್ದು, ತಪ್ಪು ಅದು. ಏನು ಬೇಕವ್ವ? ಇರು ಒಂದೇ ನಿಮಿಷ ವಿಡಿಯೋ ಮಾಡ್ತೀನಿ. ಇದಿಷ್ಟು ನಂದು ಕೆಲಕ್ಸು ಮತ್ತು ಹಾಲು, ಫ್ರೂಟ್ಸ್, ಇಡ್ಲಿ, ದೋಸೆ ಮೇಲೆ ಬರುತ್ತೆ, ಚಟ್ನಿ, ಶಾವಿಗೆ ಉಪ್ಪಿಟ್ಟು, ಆಮೇಲೆ ಕೇಸರಿಬಾತ್, ಮೊಟ್ಟೆ. ಇದು ನಂದಲ್ಲ, ಇವರೆಲ್ಲರೂ ಸೇರಿ ಹಾಕಿರೋದು. ಜಾಮು, ಬ್ರೆಡ್ಡು ನಂದು. ಇದಿಷ್ಟು ಅವ್ರದ್ದು. ಇನ್ನಿಕ್ಕಿದೆಲ್ಲ ಎಲ್ಲ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ. ಹಾಂ ಇಲ್ಲ, ಈಗ ಎತ್ಕೊಳಂಗಿಲ್ಲ. ನಾನು ತಿಂದಾದ್ಮೇಲೆ ಎತ್ಕೋಬೋದು. ಹಾಂ ಅವನಿಗ ಮತ್ತೆ ಇಲ್ಲಿಗೆ ಬರಲ್ವಲ್ಲವಾ, ಅದಕ್ಕೆ ಫೋಟೋಸ್ ತೆಗೆಸ್ಕೋಬೇಕು. ರೆಸಾರ್ಟ್ ಹೆಂಗಿದೆ ಗೊತ್ತಾ? ಮಸ್ತಾಗೈತೆ. ಏನಮ್ಮ ಏನು ಪೈಪಾ ಉಫ್ ಅಂತ. ಹಾಂ ಫ್ಲವರ್ ಚೆನ್ನಾಗಿದೆ. ಇದು ಲೋಟಸ್ ಅಲ್ಲ ಕಣೋ, ಅದೇನೋ ಫ್ಲವರ್ ಒಂಥರ, ಬಟ್ ಲೋಟಸ್ ಥರನೇ ಕಾಣಿಸ್ತೈತೆ ನೋಡೋಕ್ಕೆ. ಮಳೆ ಬರ್ತೈತೆ. ಸ್ವಿಮ್ಮಿಂಗಿಗೆ ಹೋಗೋಣ, ಆಮೇಲೆ ನಾವು ಹೋಗೋಣ. ಯಾಕೆ ಏಟಾಯ್ತು ನಿನ್ನೆ, ಅದಕ್ಕೆ. ರೆಸಾರ್ಟ್ ಹಂಗೆ ಕಾಣಿಸ್ತೈತಾ? ಹೆಂಗಿದೆ? ಇಲ್ಲ ಮನೆ ಇಸ್ಕೊಂಡ ಖುಷಿ. ಸೆಟಲ್ ಹಾಕಿಸ್ಕೊಳಕ್ ಬಂದಿದ್ವಿ. ಬರ್ತ್ಡೇ ಡ್ರೆಸ್ ನೋಡಿ. ಇನ್ನೂ ಇದೆ ಬ್ಯಾಡ್ಮಿಂಟನ್ ಏನೇನೋ ಆಟಾಡ್ದಲ್ಲಿ. ಬಟ್ ಈಗ ಸದ್ಯಕ್ಕೆ ಅಷ್ಟು ಸಾಕು, ಹೋಗೋಣ. ಮಳೆ ಏನು ಮಾಡೋಕ್ಕೂ ಇಲ್ಲಿ ಮಳೆ 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 ಮಳೆ. ಹೋಗಿಸ್ಕೊಳ್ಳೋ. ಅವರನ್ನ ಕೇಳಿ ತಗೊಬಂದಿದ್ದು. ಅವ್ರೇನಂತಾರೆ? ಹಾಂ ಏನಂದಿಲ್ಲ. ಕಂಪ್ಲೀಟಾಗಿ ವ್ಲಾಗ್ ನೋಡಿದ್ರೆ ಅಂತ ಅನ್ಕೋತೀನಿ. ಕಂಪ್ಲೀಟಾಗಿ ವ್ಲಾಗ್ ನೋಡಿದ್ರೆ, ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬಿಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.